ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಇವತ್ತು ದೀಪ ಹಚ್ಚಿರೋದು ನಿನ್ನೆ ಜಾತ್ರೆಯಲ್ಲಿ ತೊಗೊಂಡಿರೋಂಥ ಹೊಸ ದೀಪದಲ್ಲಿ ನಾವು ದೀಪ ಹಚ್ಚಿರೋದು ಇವತ್ತು ನಾನು. ಹಾಗೆ ದೊಡ್ಡ ದೀಪ ಸ್ತಂಭಗಳಿತ್ವಲ್ಲ ಎರಡು, ಅದನ್ನು ಎತ್ತಿಟ್ಟಿದ್ದೀನಿ. ಅದನ್ನು ತೊಳೆದು ಎತ್ತಿಡಬೇಕು. ಹಾಗೆ ಪಾಪುಗೆ ನಾನು ಇವತ್ತು ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿದ್ದೀನಿ. ಬಾರೆ ತೋರಿಸ್ತೀನಿ ಅಂತಂದರೆ ಫಸ್ಟ್ ಅವಳು ಹೋಗಿ ನೋಡ್ಕೊತಾಳಂತೆ ಕನ್ನಡಿಯಲ್ಲಿ, ಆಮೇಲೆ ಅವಳು ಕ್ಯಾಮ್ರಾದಲ್ಲಿ ಮುಖ ತೋರಿಸ್ತಾಳಂತೆ. ಸೊ ಕುಂಕುಮ ಇಟ್ಕೊಂಡಿರೋದನ್ನ ಅಳಿಸ್ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಟಿ ವಿ ಸೌಂಡ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ 24 hours ಟಿ ವಿ ಇರುತ್ತೆ ಫ್ರೆಂಡ್ಸ್ನ, ಏನೂ ಮಾಡೋಕ್ಕಾಗಲ್ಲ, ವಾಯ್ಸ್ ಓವರು ಕೊಡಲೇಬೇಕು. ಬಟ್ ಏನು ಅಂತಂದರೆ ವಾಯ್ಸ್ ಓವರ್ಗಿಂತ ಡೈರೆಕ್ಟಾಗಿ ಮಾತಾಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಲಾಗು. ಮೇಲ್ಗಡೆ ಇರೋ ಗೊಂಬೆ ಬೇಕು ಅಂತ ಹೇಳಿದ್ಲು ನನ್ನ ಮಗಳು ಕೃತಿಕ್ಷಾ. ಅದಕ್ಕೆ ಅವಳಿಗೆ ತಕ್ಕೊಡ್ತಾಯಿದ್ದೀನಿ. ನಮ್ಮಮ್ಮ ಇಟ್ಟಿರೋದು ಅಷ್ಟು ಮೇಲಕ್ಕೆ ಇಟ್ಟಿದ್ದಾರೆ. ನನಗೆ ದಿವಾನ್ ಮೇಲೆ ಹತ್ತಿ ತಕ್ಕೊಡೋಷ್ಟೊತ್ತಲ್ಲಿ ನಂಗೆ ಸಾಕಾಗೋಯ್ತು. ಸೊ ಇದ್ರ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ. ಏನೋ ಒಂದು ಬೊಂಬೆ ಜೊತೆ ಆಟ ಆಡ್ಕೊಂಡಿರಲಿ ಫ್ರೆಂಡ್ಸ್, ಮನೇಲೇ ಇರ್ತಾಳಲ್ವ. ಅವಳು ಆಚೆ ಅಂದಿರೋ ಮನೇಲಿ ಆಟ ಆಡ್ಕೊಂಡಿದ್ರೆ ಸಾಕು. ನನಗೂ ಕೆಲಸ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಸ್ವಲ್ಪ ಓದ್ಕೊಳ್ಳೋಕ್ಕೆ, ಯೂಟ್ಯೂಬ್ದು ಏನಾದರೂ ಎಡಿಟಿಂಗ್ ಮಾಡೋಕ್ಕೆ ಆಗುತ್ತೆ. ನಿಜವಾಗ್ಲೂ ಈ ಪ್ರೆಗ್ನೆಂಟ್ ಟೈಮಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಸೊ ನೋಡಿ, ಅದ್ರ ಜೊತೆ ಆಟ ಆಡ್ತಾಳೆ ಪಾಪು ಅಂತ ಒಳಗದು. ಇವತ್ತು ಮಾರ್ನಿಂಗ್ ಟಿಫನ್ ಉಪ್ಪಿಟ್ಟು ಮಾಡಿದ್ದೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಸಿಂಪಲಾಗಿ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಇವತ್ತು ನೋಡಿ ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಏನು ಸ್ಪೆಷಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು April 14th ಅಂಬೇಡ್ಕರ್ ಜಯಂತಿ. ಇವತ್ತು ಸ್ಪೆಷಲು ಅಂಬೇಡ್ಕರ್ ಜಯಂತಿ ಒಂದೇ ಅಲ್ಲ, ನಮ್ಮಮ್ಮದ ಬರ್ಡೇ ಇದೆ. ಸೊ ಅದಕ್ಕೆ ಇವತ್ತು ನಾವು ಬೆಳಗ್ಗೆನೇ ಇದ್ದು ನಾನು ನನ್ನ ಹಸ್ಬೆಂಡು ಗುಲಾಬ್ ಜಾಮೂನ್ ಮಾಡಿದ್ವಿ. ನಮ್ಮಮ್ಮಗೆ ಇಷ್ಟ ಅಂತ, ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ, ಪಾಪುಗಂತೂ ಇನ್ನೂ ಇಷ್ಟ. ಸೊ ಅದಕ್ಕೆ ಇವತ್ತು ಮಾಡಿದ್ವಿ ಗುಲಾಬ್ ಜಾಮೂನು. ಈಗ ಅಮ್ಮಂಗೆ ವಿಶ್ ಮಾಡೋಣ ಬನ್ನಿ. ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ. ಜಾಮೂನ್ ಹಾಕೊಂಡ ಅದ್ರ ತಟ್ಟೆಲ್ಲಿ ಹಾಕ್ಕೊಂಡಿದ್ದೀವಿ. ಜೊತೆಗೆ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಮ್ಮ. ನೀನು ಹೇಳ್ದ ಬರ್ಡೇ ಅಜ್ಜಿಗೆ? ಹ್ಯಾಪಿ ಬರ್ಡೇ ಅಜ್ಜಿ. ಜಾಮೂನ್ ಮಾಡಿದ್ದೆ ಫಸ್ಟ್ ತಿಂದಿದ್ದು ನನ್ನ ಮಗಳು. ಸೊ ಅವರಪ್ಪ ಅವಳಿಗೆ ಹಂಗೆ ತಿನ್ನಿಸ್ತಾ ಹಂಗೆ ಅವರು ತಿಂದಿದ್ದಾರೆ ಜಾಮೂನು. ಇನ್ನೂ ಸ್ವೀಟ್ ಇರಬೇಕಿತ್ತು ಅಂದರು. ಕರೆಕ್ಟಾಗಿದೆ ಅಂದೆ. ಏನು ಹೇಳು, ಜೋರಾಗಿ ಕೇಳಿಸ್ತಾ ಇಲ್ಲ. ಎಲ್ಲಿ? ಫ್ರಿಜ್ಜಲ್ಲಿ ಏನೈತೆ ನೋಡ್ಬೇಕಾ? ಫ್ರಿಜ್ಜಲ್ಲಿ ಏನು ಇಲ್ಲಮ್ಮ. ಫ್ರಿಜ್ಜಲ್ಲಿ ಏನೂ ಇಲ್ಲ ಚಿನ್ನಿ, ಫ್ರಿಜ್ಜಲ್ಲಿ ಏನೂ ಇಲ್ಲಮ್ಮ. ಏನು ಹೇಳು? ಅದು ಏನಿಲ್ಲ ಚಿನ್ನಿ, ಅದು ತಿನ್ನೋದೆಲ್ಲ ಹೋಗ್ಬಿಟ್ಟಿದೆ. ಅದು ಓಪನ್ ಆಗಿ ಹೋಗ್ಬಿಟ್ಟಿದೆ. ಅದು ಸ್ವಾಮಿದು, ಅಯ್ಯಪ್ಪ ಸ್ವಾಮಿದು ಪ್ರಸಾದ. ಏನಾಗಿದೆ ಅಂದರೆ ಗಟ್ಟಿ ಆಗಿಬಿಟ್ಟಿದೆ, ತಿನ್ನೋಕ್ಕಾಗಲ್ಲ. ನೋಡು, ಹೋಗ್ಬಿಟ್ಟಿದೆ ಅಮ್ಮ. ಓಪನ್ ಮಾಡಿ ಹಂಗೆ ಬಿಟ್ಟಿರೋದು, ನೀರೆಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಅದು ತಿನ್ನೋದಲ್ಲಮ್ಮ. ಸೊ ಜಾಮೂನ್ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮನೂ ಕೂಡ ಜಾಮೂನ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಅದು ಸ್ವಲ್ಪ ಕ್ರೆಡಿಟ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಹೋಗಬೇಕು. ಯಾಕಂತಂದರೆ ನಾನು ಮಗುನ ಎತ್ಕೊಂಡು ಸುಮ್ಮನೆ ಜಸ್ಟ್ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ನನ್ನ ಹಸ್ಬೆಂಡೇ ಮಾಡಿದ್ರು. ಅವರು ಜಾಮೂನ್ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅವರು ಮಾಡಿದ್ದಾರೆ ಇವತ್ತು. ಸೊ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಇನ್ನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಸ್ವಲ್ಪ ನನ್ನ ಲಾಗ್ಸು ಎಲ್ಲ ಶಾರ್ಟಾಗೇ ಬರುತ್ತೆ, ವಿಡಿಯೋ ಲೆಂತು. ಯಾಕಂತಂದರೆ ಇಲ್ಲಿ ನೆಟ್ವರ್ಕ್ ಅಷ್ಟು ಸರಿಯಾಗಿ ಸಿಗ್ತಾಯಿಲ್ಲ. ಲಾಂಗ್ ವೀಡಿಯೋಸ್ ಯಾಕೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಾಂತಂದರೆ ಮೊನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದೇನೋ ಸರಿಯಾಗಿ ನೆಟ್ವರ್ಕೇ ಬರೋಲ್ಲ. ಇಲ್ಲಿ ವಿಲೇಜ್ ಅಲ್ವಾ, ಸ್ವಲ್ಪ ದೂರ ಹೋಗ್ಬೇಕು, ಆ ಕಡೆ ಎಲ್ಲ ಹೋಗಬೇಕು ನೆಟ್ವರ್ಕ್ ಬರಬೇಕು ಅಂತಂದರೆ. ಅದಕ್ಕೆ ನೈಟ್ ಹಾಕ್ಬಿಡ್ತೀನಿ, ಆದರೂ ಕೂಡ ಒಂದೊಂದು ಸರಿ ಅಪ್ಲೋಡ್ ಆಗಿರಲ್ಲ. ಸೊ ಹಿಂಗಾಗ್ತಾಯಿದೆ ಪ್ರಾಬ್ಲಮ್ಮು. ಅದಕ್ಕೆ ಇನ್ಮೇಲೆ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ. ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.